ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ವಿಷಯದ ಬಗ್ಗೆ ನೀವು ತಪ್ಪದೆ ತಿಳಿದುಕೊಳ್ಳಬೇಕು. ನಾಳೆ 3:40 ಟೈಮಲ್ಲಿ, ಈ ಸಮಯದ ನಂತರ ನಿಮ್ಮ ಜೀವನಕ್ಕೆ ಬೀಳುವ ಒಂದು ಸುದ್ದಿ ನಿಮ್ಮ ಹೃದಯವನ್ನು ಒಂದು ಕ್ಷಣ ನಿಲ್ಲಿಸುವಷ್ಟು ಆಘಾತವನ್ನು ಕೊಡಬಹುದು. ನೀವು ತುಂಬ ನಂಬಿರುವ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ಗೊತ್ತಿಲ್ಲದ ಒಂದು ಸತ್ಯ ಹೊರಬರಬಹುದು. ಆ ಸತ್ಯ ತಿಳಿದ ನಂತರ ನೀವು ಒಂದೇ ಒಂದು ಮಾತನ್ನು ಯೋಚನೆ ಮಾಡಬಹುದು, ನಾನು ಇಷ್ಟು ದಿನ ಆ ವ್ಯಕ್ತಿಯನ್ನು ನಿಜವಾಗಿಯೂ ಕೂಡ ತಿಳಿದಿದ್ದೇನಾ ಅಂತ. ಆದರೆ ವೃಶ್ಚಿಕ ರಾಶಿಯವರೇ, ಭಯಪಡಬೇಡಿ. ಈ ಸತ್ಯ ಹೊರಬರೋದು ನಿಮ್ಮ ಜೀವನವನ್ನು ಹಾಳು ಮಾಡಲು ಅಲ್ಲ, ಬದಲಾಗಿ ಮುಂದೆ ಆಗಬಹುದಾದ ದೊಡ್ಡ ನಷ್ಟದಿಂದ ನಿಮ್ಮನ್ನು ಕಾಪಾಡುವ ಒಂದು ಎಚ್ಚರಿಕೆಯಂತೆ ಇರಬಹುದು. ಆದ್ರಿಂದ ಈ ವಿಷಯವನ್ನು ಅರ್ಧಕ್ಕೆ ಕೇಳಿ ಬಿಡಬೇಡಿ, ಕೊನೆಯವರೆಗೂ ಕೂಡ ಕೇಳಿ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ತುಂಬ ಆಳವಾದ ಮನಸ್ಸಿನವರು. ನೀವು ಯಾರನ್ನಾದರೂ ತಕ್ಷಣ ನಂಬಿ ಅವರನ್ನು ಹೃದಯದಿಂದ ನಂಬ್ತೀರಿ, ಅವರಿಗಾಗಿ ನಿಲ್ತೀರಿ, ಅವರ ಕಷ್ಟದಲ್ಲಿ ಸಹಾಯ ಮಾಡ್ತೀರಿ, ನಿಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳೋದಕ್ಕೆ ಎಷ್ಟು ಬೇಕಾದರೂ ಕೂಡ ಮಾಡ್ತೀರಿ. ಆದರೆ ನಿಮ್ಮ ನಂಬಿಕೆ ಒಮ್ಮೆ ಮುರಿದ್ರೆ ಆ ನೋವನ್ನು ಮರೆಯೋದಕ್ಕೆ ನಿಮಗೆ ತುಂಬಾನೇ ಕಷ್ಟ. ಕಳೆದ ಕೆಲವು ಸಮಯದಿಂದ ನಿಮ್ಮ ಸುತ್ತಲೂ ಒಬ್ಬ ವ್ಯಕ್ತಿ ತುಂಬ ಆತ್ಮೀಯವಾಗಿ ವರ್ತನೆ ಮಾಡ್ತಿರ್ಬೋದು. ಅವರು ನಿಮ್ಮೊಂದಿಗೆ ಪ್ರೀತಿಯಿಂದ ಮಾತನಾಡ್ತಾರೆ, ನಿಮ್ಮ ಕುಟುಂಬದ ವಿಚಾರಗಳನ್ನು ಕೇಳ್ತಾರೆ, ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ತಿಳಿದುಕೊಳ್ತಾರೆ, ನಿಮ್ಮ ಹಣಕಾಸಿನ ಪರಿಸ್ಥಿತಿ, ನಿಮ್ಮ ಮುಂದಿನ ಪ್ಲಾನ್ಗಳು ಮತ್ತು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ರಹಸ್ಯ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ನೀವು ಕೂಡ ಅವರನ್ನು ನಿಮ್ಮವರೇ ಅಂತ ಭಾವಿಸ್ಬಿಟ್ಟು ಕೆಲವು ವಿಷಯಗಳನ್ನು ಹಂಚಿಕೊಂಡಿರಬಹುದು. ಆದರೆ ವೃಶ್ಚಿಕ ರಾಶಿಯವರೇ, ಈಗ ಒಂದು ಸತ್ಯ ನಿಧಾನವಾಗಿ ನಿಮ್ಮ ಮುಂದೆ ಬರಬಹುದು. ನಾಳೆ ಮಧ್ಯಾಹ್ನ 3:40 ನಂತರ ಯಾರೋ ನಿಮಗೆ ಒಂದು ಇನ್ಫಾರ್ಮೇಷನ್ ನೀಡಬಹುದು. ಆ ಮಾಹಿತಿ ಕೇಳಿದ ತಕ್ಷಣ ನೀವು ಅದನ್ನು ನಂಬೋದಿಲ್ಲ. ಆದರೆ ನಂತರ ಹಿಂದಿನ ಕೆಲವು ಘಟನೆಗಳು ನಿಮ್ಮ ನೆನಪಿಗೆ ಬರುತ್ತೆ. ಅವರು ಹಿಂದೆ ಹೇಳಿದ ಕೆಲವು ಮಾತುಗಳು, ನಿಮ್ಮೊಂದಿಗೆ ವರ್ತಿಸಿದ ಕೆಲವು ಸಂದರ್ಭಗಳು ಮತ್ತು ನಿಮ್ಮ ಬಗ್ಗೆ ಹೇಳಿದ ಕೆಲವು ಪ್ರಶ್ನೆಗಳು ಒಂದೊಂದಾಗಿ ನಿಮಗೆ ಮನಸ್ಸಲ್ಲಿ ಬರುತ್ತೆ. ಆಗ ಒಂದು ವಿಷಯ ಅರ್ಥವಾಗೋದಕ್ಕೆ ಶುರು ಆಗಬಹುದು. ನಿಮ್ಮೊಂದಿಗೆ ಹಿಂದೆ ಮನಸ್ತಾಪ ಹೊಂದಿದ್ದ ಒಬ್ಬ ವ್ಯಕ್ತಿಯೊಂದಿಗೆ ಈ ಆಪ್ತ ವ್ಯಕ್ತಿಗೆ ಸಂಪರ್ಕದಿಂದ ಸಾಧ್ಯತೆ ಕೂಡ ಇರುತ್ತೆ. ಇವರು ಒಬ್ರಿಗೊಬ್ರು ಕನೆಕ್ಷನ್ ಇರ್ತಾರೆ. ನೀವು ಹೊರಗೆ ಏನನ್ನು ತೋರಿಸದೇ ಇದ್ರೂ ಕೂಡ ಒಳಗೆ ತುಂಬಾ ನೋವಾಗುತ್ತೆ. ವೃಶ್ಚಿಕ ರಾಶಿಯವರೇ, ಆದರೆ ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ನಿಮ್ಮ ರಹಸ್ಯಗಳನ್ನು ಕಾಪಾಡ್ಕೋಬೇಕು. ಯಾರನ್ನು ಕೂಡ ತಕ್ಷಣ ಎದುರು ಹಾಕಿಕೊಂಡು ಅವ್ರನ್ನ ದೂರೋದಕ್ಕೆ ಹೋಗಬಾರ್ದು. ಕೋಪದಲ್ಲಿ ಏನು ಬೈಯೋದಕ್ಕೆ ಹೋಗಬಾರ್ದು. ಅದು ನಿಮ್ಮ ಜೀವನದಲ್ಲಿ ಯಾರನ್ನು ಉಳಿಸ್ಕೊಳ್ಬೇಕು, ಯಾರಿಂದ ದೂರ ಇರಬೇಕು ಎಂಬುದನ್ನು ನಿರ್ಧರಿಸಬಹುದು. ಈ ಮಾಹಿತಿ ನಿಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆಯನ್ನು ತರಬಲ್ಲದು ಎಂಬುದನ್ನು ನೀವು ಫಸ್ಟ್ ತಿಳ್ಕೋಬೇಕು. ನಿಮಗೆ ಯಾರಾದರೂ ಒಂದು ವಿಷಯ ಹೇಳಿದ ನಂತರ ನಿಮ್ಮ ಮನಸ್ಸು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ. ನೀವು ಪ್ರತಿಯೊಂದು ಮಾತನ್ನ, ಪ್ರತಿಯೊಂದು ಘಟನೆಯನ್ನು ಕೂಡ ಮತ್ತೆ ಮತ್ತೆ ನೆನೆಸ್ಕೊಳ್ತೀರಿ. ಅಂದು ಅವರು ನನಗೆ ಯಾಕೆ ಹೀಗೆ ಹೇಳಿದ್ರು, ನನ್ನಿಂದ ಆ ವಿಷಯವನ್ನು ಯಾಕೆ ಹೇಳಿದ್ರು, ನಾನು ನಂಬಿದ ವ್ಯಕ್ತಿ ನಿಜವಾಗಿಯೂ ಕೂಡ ನನ್ನ ಪರಾಗಿದ್ರಾ ಅಂತ ಈ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಮೂಡಬಹುದು. ವೃಶ್ಚಿಕ ರಾಶಿಯವರೇ, ಅನುಮಾನ ಬಂದರೆ ಅವರ ಮಾತಿಗಿಂತ ಅವರ ನಡೆನುಡಿಯನ್ನು ಗಮನಿಸ್ತೀರಿ. ಇದೇ ಗುಣ ಈಗ ನಿಮಗೆ ಸಹಾಯ ಮಾಡಬಹುದು. ಆದರೆ ಈ ಸಮಯದಲ್ಲಿ ಒಂದು ತಪ್ಪು ಮಾಡಬೇಡಿ. ಕೇವಲ ಒಂದು ಮಾತನ್ನ ಕೇಳಿ ಯಾರ ಮೇಲೂ ಕೂಡ ತಕ್ಷಣ ಆರೋಪ ಮಾಡಬೇಡಿ. ಸತ್ಯವನ್ನು ಪರಿಶೀಲನೆ ಮಾಡಿ. ಯಾಕೆಂದ್ರೆ ಕೆಲವೊಮ್ಮೆ ನಮಗೆ ತಲುಪುವ ಮಾಹಿತಿ ಸಂಪೂರ್ಣ ಸತ್ಯವಾಗದೇ ಇರಬಹುದು. ನೀವು ಶಾಂತವಾಗಿದ್ರೆ ನಿಜವಾದ ವಿಷಯ ತಾನಾಗೆ ಹೊರಬರುತ್ತೆ. ಫ್ರೆಂಡ್ಸ್, ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದೇ ಒಂದು ಲೈಕ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮುಂದಿನ ಪ್ಲ್ಯಾನ್, ಹಣಕಾಸಿನ ವಿಚಾರ, ಕುಟುಂಬದ ಸಮಸ್ಯೆ ಮತ್ತು ನೀವು ಮಾಡಲು ಹೊರಟಿರುವ ದೊಡ್ಡ ನಿರ್ಧಾರಗಳನ್ನು ನೀವು ಮೌನವಾಗಿ ಕೆಲಸ ಮಾಡಿದರೆ ನಿಮ್ಮ ಫಲಿತಾಂಶವನ್ನು ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ವೃಶ್ಚಿಕ ರಾಶಿಯವರೇ, ಈ ಪರಿಸ್ಥಿತಿ ನಿಮ್ಮನ್ನು ಮಾನಸಿಕವಾಗಿ ಸ್ವಲ್ಪ ಕಾಡಬಹುದು. ಕೆಲವೊಮ್ಮೆ ರಾತ್ರಿ ಅದೇ ವಿಚಾರವನ್ನು ಯೋಚನೆ ಮಾಡುತ್ತಾ ಇರಬಹುದು. ನಾನು ಯಾರನ್ನು ನಂಬಬೇಕು ಎಂಬ ಪ್ರಶ್ನೆ ಬರಬಹುದು. ಆದರೆ ನೆನಪಿಡಿ, ನಿಮ್ಮ ಜೀವನದಲ್ಲಿ ತಪ್ಪಾದ ವ್ಯಕ್ತಿಯ ನಿಜವಾದ ಮುಖ ನಿಮಗೆ ಮುಂಚಿತವಾಗಿ ತಿಳಿಯುವುದು ಒಂದು ರೀತಿಯ ರಕ್ಷಣೆನೇ ಆಗಿರುತ್ತೆ. ಮುಂದೆ ದೊಡ್ಡ ಸಮಸ್ಯೆಯಿಂದ ನೀವು ಪಾರಾಗಬಹುದು ಅಲ್ವಾ? ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಕೆಲಸ ಮತ್ತೆ ಚಲನೆ ಪಡೆಯುತ್ತೆ ಮತ್ತು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಒಂದು ಅವಕಾಶ ಸಿಗಬಹುದು.
ಹಿಂದೆ ಕಳೆದುಕೊಂಡ ಆತ್ಮವಿಶ್ವಾಸ ಮತ್ತೆ ಬರಬಹುದು. ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಯಾರನ್ನು ನಂಬಬೇಕು ಎಂಬುದರ ಬಗ್ಗೆ ನಿಮಗೆ ಸ್ಪಷ್ಟತೆ ಸಿಗುತ್ತೆ. ಇಷ್ಟು ದಿನ ನಿಮ್ಮ ಹೃದಯದಿಂದ ನಿರ್ಧಾರ ಮಾಡ್ತಾ ಇದ್ರಿ, ಆದರೆ ಈಗ ನೀವು ಬುದ್ಧಿಯಿಂದ ನಿರ್ಧಾರವನ್ನ ಮಾಡಬೇಕಾಗುತ್ತೆ. ಉಳಿಸ್ಕೊಳ್ಬೇಕು, ಯಾರಿಂದ ದೂರ ಇರಬೇಕು ಎಂಬುದನ್ನು ನಿರ್ಧರಿಸಬಹುದು. ಈ ಮಾಹಿತಿ ನಿಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆಯನ್ನು ತರಬಲ್ಲದು ಎಂಬುದನ್ನು ನೀವು ಫಸ್ಟ್ ತಿಳ್ಕೋಬೇಕು. ನಿಮಗೆ ಯಾರಾದರೂ ಒಂದು ವಿಷಯ ಹೇಳಿದ ನಂತರ ನಿಮ್ಮ ಮನಸ್ಸು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ. ನೀವು ಪ್ರತಿಯೊಂದು ಮಾತನ್ನ, ಪ್ರತಿಯೊಂದು ಘಟನೆಯನ್ನು ಕೂಡ ಮತ್ತೆ ಮತ್ತೆ ನೆನೆಸ್ಕೊಳ್ತೀರಿ. ಅಂದು ಅವರು ನನಗೆ ಯಾಕೆ ಹೀಗೆ ಹೇಳಿದ್ರು, ನನ್ನಿಂದ ಆ ವಿಷಯವನ್ನು ಯಾಕೆ ಹೇಳಿದ್ರು, ನಾನು ನಂಬಿದ ವ್ಯಕ್ತಿ ನಿಜವಾಗಿಯೂ ಕೂಡ ನನ್ನ ಪರಾಗಿದ್ರಾ ಅಂತ ಈ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಮೂಡಬಹುದು. ವೃಶ್ಚಿಕ ರಾಶಿಯವರೇ, ಅನುಮಾನ ಬಂದರೆ ಅವರ ಮಾತಿಗಿಂತ ಅವರ ನಡೆನುಡಿಯನ್ನು ಗಮನಿಸ್ತೀರಿ. ಇದೇ ಗುಣ ಈಗ ನಿಮಗೆ ಸಹಾಯ ಮಾಡಬಹುದು. ಆದರೆ ಈ ಸಮಯದಲ್ಲಿ ಒಂದು ತಪ್ಪು ಮಾಡಬೇಡಿ. ಕೇವಲ ಒಂದು ಮಾತನ್ನ ಕೇಳಿ ಯಾರ ಮೇಲೂ ಕೂಡ ತಕ್ಷಣ ಆರೋಪ ಮಾಡಬೇಡಿ. ಸತ್ಯವನ್ನ ಪರಿಶೀಲನೆ ಮಾಡಿ. ಯಾಕೆಂದ್ರೆ ಕೆಲವೊಮ್ಮೆ ನಮಗೆ ತಲುಪುವ ಮಾಹಿತಿ ಸಂಪೂರ್ಣ ಸತ್ಯವಾಗದೇ ಇರಬಹುದು. ನೀವು ಶಾಂತವಾಗಿದ್ರೆ ನಿಜವಾದ ವಿಷಯ ತಾನಾಗೆ ಹೊರಬರುತ್ತೆ. ಫ್ರೆಂಡ್ಸ್, ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದೇ ಒಂದು ಲೈಕ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮುಂದಿನ ಪ್ಲ್ಯಾನ್, ಹಣಕಾಸಿನ ವಿಚಾರ, ಕುಟುಂಬದ ಸಮಸ್ಯೆ ಮತ್ತು ನೀವು ಮಾಡಲು ಹೊರಟಿರುವ ದೊಡ್ಡ ನಿರ್ಧಾರಗಳನ್ನು ನೀವು ಮೌನವಾಗಿ ಕೆಲಸ ಮಾಡಿದರೆ ನಿಮ್ಮ ಫಲಿತಾಂಶವನ್ನು ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ವೃಶ್ಚಿಕ ರಾಶಿಯವರೇ, ಈ ಪರಿಸ್ಥಿತಿ ನಿಮ್ಮನ್ನು ಮಾನಸಿಕವಾಗಿ ಸ್ವಲ್ಪ ಕಾಡಬಹುದು. ಕೆಲವೊಮ್ಮೆ ರಾತ್ರಿ ಅದೇ ವಿಚಾರವನ್ನು ಯೋಚನೆ ಮಾಡುತ್ತಾ ಇರಬಹುದು. ನಾನು ಯಾರನ್ನು ನಂಬಬೇಕು ಎಂಬ ಪ್ರಶ್ನೆ ಬರಬಹುದು. ಆದರೆ ನೆನಪಿಡಿ, ನಿಮ್ಮ ಜೀವನದಲ್ಲಿ ತಪ್ಪಾದ ವ್ಯಕ್ತಿಯ ನಿಜವಾದ ಮುಖ ನಿಮಗೆ ಮುಂಚಿತವಾಗಿ ತಿಳಿಯುವುದು ಒಂದು ರೀತಿಯ ರಕ್ಷಣೆನೇ ಆಗಿರುತ್ತೆ. ಮುಂದೆ ದೊಡ್ಡ ಸಮಸ್ಯೆಯಿಂದ ನೀವು ಪಾರಾಗಬಹುದು ಅಲ್ವಾ? ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಕೆಲಸ ಮತ್ತೆ ಚಲನೆ ಪಡೆಯುತ್ತೆ ಮತ್ತು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಒಂದು ಅವಕಾಶ ಸಿಗಬಹುದು. ಹಿಂದೆ ಕಳೆದುಕೊಂಡ ಆತ್ಮವಿಶ್ವಾಸ ಮತ್ತೆ ಬರಬಹುದು. ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಯಾರನ್ನು ನಂಬಬೇಕು ಎಂಬುದರ ಬಗ್ಗೆ ನಿಮಗೆ ಸ್ಪಷ್ಟತೆ ಸಿಗುತ್ತೆ. ಇಷ್ಟು ದಿನ ನಿಮ್ಮ ಹೃದಯದಿಂದ ನಿರ್ಧಾರ ಮಾಡ್ತಾ ಇದ್ರಿ, ಆದರೆ ಈಗ ನೀವು ಬುದ್ಧಿಯಿಂದ ನಿರ್ಧಾರವನ್ನ ಮಾಡಬೇಕಾಗುತ್ತೆ.